ನನ್ನ ಹೆಸರು ರಾಜೀವ್. ನಾನು ಇಲ್ಲಿ ಆರ್ಎಂಎನ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 5-6 ವರ್ಷನೂ ಮಾಡ್ತಾ ಇದ್ದಾರೆ ಇಲ್ಲಿ ಕಂಪನಿಯಲ್ಲಿ. ಬಟ್ ಈ ಲೇಕ್ ಪ್ರಾಜೆಕ್ಟ್ 1.5 years ಲೇಕ್ ಪ್ರಾಜೆಕ್ಟ್ ಆಗಿದ್ದು 1.5 ವರ್ಷ ಆಗಿದೆ ಈಗ. ರಾಜೀವ್ ಅವರೇ, ಲಾಸ್ಟ್ 1.5 years ಇಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಒಂಥರ ಕಾಂಟ್ರಾಕ್ಟ್ ಆಗಿ ತಗೊಂಡು ಮತ್ತೆ ಇದೆಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅಂದ್ರೆ ಇಡೀ ಒಂಥರ ನ್ಯಾಚುರಲ್ ಲೇಕ್ ಒಂಥರ ಇತ್ತಲ್ಲ, ಅದು ಪೂರ್ತಿ ಒಂದು ಈ ಥರ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟು ಕೆಲಸ ಆಗುತ್ತೆ, ಎಷ್ಟು ಜನ ಬರ್ತಾರೆ, ಮತ್ತೆ ಎಲ್ಲಿಂದ ಶುರು ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್. ಒಂದು ಈ ಕೆರೆ ಅಂತ ಹೇಳಿದ್ರೆ 163 ಏಕರ್ ಇದೆ. ಇದು ನಾವು ಬರುವಾಗ ಇದರಲ್ಲಿ ಪೂರ್ತಿ ನೀರಿನ ಡೆಪ್ತ್ ಏನು ಜಾಸ್ತಿ ಇಲ್ಲ. ಆವಾಗ ನೀರು ಕೆಪಾಸಿಟಿ ತುಂಬ ಕಡಿಮೆ ಇದೆ. ಆವಾಗ ಮ್ಯಾಕ್ಸಿಮಮ್ ಸೆಂಟರ್ ಪೋಸ್ಟ್ನಲ್ಲಿ ಒಂದು 5 ಅಡಿ ಅಷ್ಟೇ. ಎಡ್ಜೆಲ್ಲ ಇಲ್ಲೆಲ್ಲ ಪೂರ್ತಿ ಮಳೆ ಟೈಮಲ್ಲಿ ಬಂದಿದ್ದೀವಿ ನಾವು ಇಲ್ಲಿ. ನಮ್ಗೆ ಈ ಟೆಂಡರ್ ತೊಗೊಂಡಿದ್ದು ಜುಲೈ 17ಗೆ ನಮ್ಗೆ ಇದರಲ್ಲಿ ವರ್ಕ್ ಆರ್ಡರ್ ಆಗಿದೆ, ಎಗ್ರಿಮೆಂಟಲ್ಲಿ ಆಗಿದೆ. ನಾವು ಬರುವಾಗ ಇದರಲ್ಲಿ ಪೂರ್ತಿ ನೀರಿದೆ. ಇಲ್ಲಿ ಸೆಂಟ್ರಲ್ಲಿ ಒಂದು ಬಂಡಿದೆ, ಇದು 2 ಪಾರ್ಟಾಗಿ ಡಿವೈಡ್ ಮಾಡಿಟ್ಟಿದೆ ಆವಾಗ. ಮತ್ತು ನಾವು ಇಲ್ಲಿ ಡಿವಾಟ್ರಿಂಗ್ ಮಾಡಿಬಿಟ್ಟು ಇದರಲ್ಲಿ ಪೂರ್ತಿ ನೀರು ಖಾಲಿ ಮಾಡಿದೆ ಫಸ್ಟ್. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ನಮ್ಮದು. ಇಲ್ಲಿ ಒಂದು STP ಇದೆ ನೋಡಿ, ಅಲ್ಲಿನೂ ಡೈಲಿ 5 MLD ನೀರು ಬಿಡ್ತಾ ಇದ್ದಾರೆ ಇಲ್ಲಿಗೆ. ಮತ್ತು ಅದು ನಾವು ಡೈವರ್ಟ್ ಮಾಡೋದಕ್ಕೆ ಇಲ್ಲಿ ಒಂದು ಡ್ಯಾಮ್ ಮಾಡಿದೆ, ಕಾಫರ್ ಡ್ಯಾಮ್ ಟೈಪ್. ಅಲ್ಲಿಂದ 1.86 ಕಿಲೋಮೀಟ್ರ್ ಅಲ್ಲಿ ಒಂದು ವೈಶ್ವರ್ ಇದೆ ಸಂಬಳ್ಳಿಯಲ್ಲಿ. ಅದು ನೋಡಿ, ಅಲ್ಲಿ ನೋಡಿ ಆ ಎಡ್ಜಲ್ಲಿ ಒಂದು ಚಾನಲ್ ಥರ ನೋಡಿದ್ರೆ ಲೇಕ್ ಒಳಗಡೆ, ಇಲ್ಲಿಂದ ಅಲ್ಲಿಗೆ 1.83 ಕಿಲೋಮೀಟ್ರು ನಾವು ಒಂದು ಕಾಫರ್ ಡ್ಯಾಮ್ ಥರ ಮಣ್ಣು ತೆಗೆದುಬಿಟ್ಟು ನೀರು ಬಿಟ್ಟಿದೆ ಅದರಲ್ಲಿ. ಅಲ್ಲಿ ನೀರು ಡೈವರ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಡಿಸಿಲ್ಟಿಂಗ್ ಶುರು ಮಾಡಿದ್ವಿ ನಾವು ಒಂದಿನ 31 ಹಿಟಾಚಿ ಇಟ್ಕೊಂಡು ಒಂದು 50 ಟಿಪ್ಪರ್ಸು ಅಷ್ಟು ಲೇಬರ್ಸ್ ಆ್ಯಂಡ್ ಆಪ್ರೇಟರ್ಸ್ ಇಟ್ಕೊಂಡು ಡಿಸಿಲ್ಟಿಂಗ್ ಮಾಡಿದ್ವಿ. ಡಿಸಿಲ್ಟಿಂಗ್ ಮಾಡಿ ನಾವು ಏನು ಹೇಳಿ ಗೊತ್ತಾ, ಇಲ್ಲಿಂದ ಸೆಂಟ್ರ್ ಪೋಸ್ಟ್ನಲ್ಲಿ ಮ್ಯಾಕ್ಸಿಮಮ್ 2 ಮೀಟರ್ ತೆಗೆದಿದ್ದು, 2 ಮೀಟರ್ ಡೆಪ್ತ್ ಹೋಗಿದೆ. ಸೈಡಲ್ಲಿ ಬಂಡ್ ಮಾಡಿದಿಲ್ಲ, ಬಂಡ್ ಕೆಳಗಡೆ 1 ಮೀಟರ್ ತೆಗೆದುಬಿಟ್ಟು ರಿಂಗ್ ಬಂಡ್ ಸುಟ್ಟು ರಿಂಗ್ ಬಂಡ್ ಫಾರ್ಮ್ ಮಾಡಿದೆ. ರಿಂಗ್ ಬಂಡ್ ಫಾರ್ಮ್ ಮಾಡಿಬಿಟ್ಟು ಮತ್ತು ಅದಕ್ಕೆಲ್ಲ ಸ್ಲೋಪ್ ಪ್ರಿಪರೇಷನ್ ಮಾಡಿಬಿಟ್ಟು ಥ್ರೂ ಔಟ್ ಟೋವಾಲ್ ಮಾಡಿಬಿಟ್ಟು ರಿವರ್ಟ್ಮೆಂಟ್ ಮಾಡಿದರೆ ಇದಕ್ಕೆ ಸಪೋರ್ಟ್ಗೆ. ಎಷ್ಟು ಜನ ಲೇಬರ್ಸ್ ಎಲ್ಲ ಲೇಬರ್ಸ್ಗೋಸ್ಕರ ಹೇಳಿದ್ರೆ ತುಂಬ ಲೇಬರ್ಸ್ ಇದೆ. ಅದು ಏನು ಒಂದೊಂದು ದಿನ 150 ಜನ ಕೆಲಸ ಮಾಡಿದೆ. ಒಂದೊಂದು ದಿನ ಪ್ರತಿಯೊಂದು ದಿನ ಮೋರ್ ದ್ಯಾನ್ 150 ಲೇಬರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ. ನಿಯರ್ಲಿ 1 year, ಮೋರ್ ದ್ಯಾನ್ 1 year. ಮತ್ತು ನಮಗೆ ಇದರಲ್ಲಿ ಇಲ್ಲೆಟ್ಸ್ ಇದೆ. ಈ ಲೇಕ್ ನೀರು ಬರೋಕ್ಕೆ 2-3 ಇಲ್ಲೆಟ್ಸ್ ಇದೆ. ಒಂದು ಇಲ್ಲೆಟ್ 1 ಸೆಂಚುರಿ ಅಪಾರ್ಟ್ಮೆಂಟ್ ಪಕ್ಕ ಒಂದಿದೆ, ಮತ್ತು ಅಲ್ಲಿ ಇಲ್ಲೆಟ್ 2 ಫ್ರಮ್ ಅಗ್ರಹಾರ ಲೇಕ್ ಇನ್ನೊಂದಿದೆ. ಇಲ್ಲೆಟ್ 4 and 5 2 ಜಾಯಿನ್ ಮಾಡಿ ಇದಕ್ಕೆ ರೀಚ್ ಆಗುತ್ತೆ. ಒಂದು ಕಮಿಂಗ್ ಫ್ರಮ್ ಯಲಂಗ, ಅನದರ್ ಫ್ರಮ್ ಕೋಗಿಲು. 2 ರೀಚ್ ಆಗುತ್ತೆ, ಅಲ್ಲಿ STP ಸೈಡಲ್ಲಿ ರೀಚ್ ಆಗುತ್ತೆ. ಅದಕ್ಕೆಲ್ಲ ನಾವು ಡ್ರೈನ್ ಮಾಡಿದೆ, SSM ವರ್ಕ್ ಮಾಡಿಬಿಟ್ಟು ಇದಕ್ಕೆ ಜಾಯಿನ್ ಮಾಡಿಬಿಟ್ಟಿದ್ರೆ. ನ್ಯಾಚುರಲ್ ಆಗಿದ್ದು ಲೇಕ್ ಆರ್ಟಿಫಿಷಿಯಲ್ ಲೇಕ್ ಮಾಡುವಾಗ ಆರ್ಟಿಫಿಷಿಯಲ್ ಲೇಕ್ ಅಂತ ಹೇಳೋಕ್ಕಾಗಿಲ್ಲ, ಇದು ನ್ಯಾಚುರಲ್ ಲೇಕ್. ಇದು ನಾವು ಇದರಲ್ಲಿ ವಾಟರ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದೆ ಅಷ್ಟೇ. ಮೋರ್ ದ್ಯಾನ್ 7 lakh m³ ಮಣ್ಣು ಇಲ್ಲಿಂದ ತೆಗೆದುಬಿಟ್ಟಿದ್ದು, 7 lakh m³ ನಿಯರ್ಲಿ ತೆಗೆದುಬಿಟ್ಟು ನಾವು ಆಚೆ ಕಡೆ ಡಮ್ ಮಾಡಿದ್ದು. ರಿಮೈನಿಂಗ್ ಕ್ವಾಂಟಿಟಿ ಇಲ್ಲಿ ಬಂಡ್ ಫಾರ್ಮ್ ಮಾಡೋದು ಯೂಸ್ ಮಾಡಿದರೆ. ಇದರಲ್ಲಿ ಮತ್ತೆ ನಾವು ಈಗ ಎಲ್ಲಿದೆ, ಇದು ವೆಟ್ಲ್ಯಾಂಡ್ ಬಂಡ್ ಅಂತ ಹೇಳ್ತಾರೆ. ಅದು ರೈಟ್ ಸೈಡಲ್ಲಿ ವೆಟ್ಲ್ಯಾಂಡು ಮೋರ್ ದ್ಯಾನ್ 11 acre ಏರಿಯಲ್ಲಿ ನಾವು ವೆಟ್ಲ್ಯಾಂಡ್ ಮಾಡಿದ್ರು. ಇದೇನು ಗೊತ್ತಾ, ವೆಟ್ಲ್ಯಾಂಡ್ ಪರ್ಪಸ್ ಅಂತ ಏನು ಗೊತ್ತಾ, ಇದರಲ್ಲಿ ನೀರು ತುಂಬಿಬಿಟ್ಟು ಆ ನೀರು ಸೆಡಿಮೆಂಟ್ ಆಗಿಬಿಟ್ಟು ಪ್ಯೂರಿಫೈ ವಾಟ್ರ್ ಲೇಕ್ ಒಳಗಡೆ ಬರಬೇಕು. ಅದಕ್ಕೇನು ಮಾಡಿದ್ವಿ ನಾವು, ಬಂಡಲ್ಲಿ ಇದು ನ್ಯಾಚ್ ಈ ಥರ 3 ನ್ಯಾಚ್ ಮಾಡಿದೆ, 1, 2, 3 ಇಲ್ಲಿ ನೀರು ತುಂಬಿಬಿಟ್ಟು ಅದಕ್ಕೇನು ಮಾಡಿದ್ರು, ಸಪ್ರೇಟ್ ಒಂದು 3 ಸ್ಟೆಪ್ ಕೊಟ್ಟಿದ್ದಾರೆ. ಈ ಲೇಕ್ ಏರಿಯಲ್ಲಿ ಇದರಲ್ಲಿ ಮೋರ್ ದ್ಯಾನ್ 63,000 m³ ಇದು ಇಲ್ಲಿಂದ ತೆಗೆದುಬಿಟ್ಟಿದೆ, ಮಣ್ಣು ತೆಗೆದುಬಿಟ್ಟು ಹೊರಗಡೆ ಬಿಟ್ಟಿದೆ. ಇಲ್ಲಿ 2 ಸ್ಟೆಪ್ ಮಾಡಿದೆ ರೌಂಡ್. ಇದರಲ್ಲಿ ನೀರು ತುಂಬಿಬಿಟ್ಟು ಸೆಡಿಮೆಂಟೇಷನ್ ಆಗಿಬಿಟ್ಟು ಆ ನೀರು ಪ್ಯೂರಿಫೈ ನೀರು ಲೇಕ್ ಒಳಗಡೆ ಬಿಡ್ತಾರೆ. ಅದಕ್ಕೋಸ್ಕರ ಇದು ಮಾಡಿದ್ದು. ಇದು ವೆಟ್ಲ್ಯಾಂಡ್ ಬಂಡ್, ಇದು 2-3 ನ್ಯಾಚಸ್. ಆಮೇಲೆ ಡಿವಾಟ್ರಿಂಗ್ ಮಾಡಿಬಿಟ್ಟು ಲಾಸ್ಟ್ ಡಿಸೆಂಬರ್ಲೇ ನಾವು ಶುರು ಮಾಡಿ, December 26ಗೆ ನಾವು ಡಿಸಿಲ್ಟಿಂಗ್ ಶುರು ಮಾಡಿದ್ವಿ. ಜಾನ್ವರಿಯಿಂದ ಫುಲ್ ಸಿಂಕ್ ಕೆಲಸ ಆಗಿದೆ. ಮತ್ತು ಅದಕ್ಕೊಳಗಡೆ ನೀರು ಬಂದುಬಿಟ್ಟು ನಮ್ಗೆ ತುಂಬ ಪ್ರಾಬ್ಲಮ್ ಇದೆ. ಇಲ್ಲಿ 4 and 5 ನೀರು ಬರ್ತಾ ಇದ್ರೇನೋ, ಆ ನೀರೆಲ್ಲ ಬಂದುಬಿಟ್ಟು ನಮ್ಗೆ ಇಲ್ಲಿ ಗಾಡಿಗಳು ತಿರುಗಾಡೋಕ್ಕೆಲ್ಲ ಕಷ್ಟ ಆಗಿದೆ.
ಒಂದೊಂದು ಟೈಮಲ್ಲಿ ನಮ್ಮದು ಈ ಕೋಫರ್ ಡ್ಯಾಮ್ ಇದೆ ಡ್ಯಾಮ್ ಮಾಡಿದ್ರಲ್ಲ ಕಾಲುವೆ ಥರ ಅಲ್ಲಿ ಅದೆಲ್ಲ ಕಟ್ಟಾಗಿಬಿಟ್ಟು ತುಂಬ ನೀರು ಬರುವಾಗ ಏನಾಗುತ್ತೆ ಕಟ್ಟಾಗಿ ನೀರು ಇಲ್ಲಿ ಕಡೆ ಬರುತ್ತೆ ಆ ಥರ ಬಂದುಬಿಟ್ಟು ಇಲ್ಲೆಲ್ಲ ತುಂಬಿದೆ ನೀರು ಮತ್ತು ಡೈರೆಕ್ಟು ರೈನ್ ವಾಟ್ರು ಎಲ್ಲ ಸೇರಿಬಿಟ್ಟು ಇಷ್ಟ ಆಗಿದೆ. ಸೊ ದ ಲೇಟೆಸ್ಟ್ ಸ್ಟೇಜ್ ಏನಂತ ಆ್ಯಕ್ಚುಲಿ ಇದಾದಮೇಲೆ ಇದು ನಮ್ಮದು ಕೆಲಸ ಆಗಿದ್ಮೇಲೆ ಅವರು ಎಲ್ಲ ನೀರು ಇದರಲ್ಲಿತ್ತು. ಈಗ ನಾವು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿನ್ನೂ ಒಂದು ಡೈವರ್ಟ್ ಮಾಡ್ತಾ ಇದ್ದೀರಿ. ಅಲ್ಲಿ ಒಂದು ಪ್ಲಾಂಟ್ ಇದೆ, ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಅಲ್ಲಿಗೆ ಡೈವರ್ಟ್ ಮಾಡ್ತಾರೆ ನೀರು, ವೇಸ್ಟ್ ವಾಟರ್ ಎಲ್ಲ ಅಲ್ಲಿ ಡೈವರ್ಟ್ ಮಾಡಿಬಿಟ್ಟು ಅವ್ರಿಗೆ ಪ್ಯೂರಿಫೈ ಮಾಡಿಬಿಟ್ಟು ಆ ನೀರು ಸಿಟಿ ಫ್ರಮ್ ಯಲಂಗ ಯಲಂಗ ಕೋಗ್ಲು ಇಲ್ಲಿ ಇದ್ರೊಳಗಡೆ ವೇಸ್ಟ್ ವಾಟರ್ ಇರುತ್ತೆ. ಇಲ್ಲ ವೇಸ್ಟ್ ವಾಟರ್ ಅಲ್ಲ, ಪ್ಯೂರಿಫೈಡ್ ವಾಟರ್ ಬರುತ್ತೆ. ಬಟ್ ಅದು ಸೆಡಿಮೆಂಟ್ ಆಗಿ ಆಮೇಲೆ ಇಲ್ಲಿಗೆ ಬರುತ್ತೆ, ಈ ಕಡೆಗೆ ಬಿಡುತ್ತೆ. ಅದು ಆಟೋಮ್ಯಾಟಿಕ್ಲಿ ಅದು ಇಲ್ಲಿ ನೀರು ಜಾಸ್ತಿ ಆಗುತ್ತಾ ಈ ಲೆವೆಲ್ಗೆ ಬರುತ್ತೆ. ಇದು ಆ್ಯಕ್ಚುಲಿ ಅಲ್ಲಿ ನಮ್ಗೆ 2 ವೇಶ್ವರ್ ಇದೆ ನೋಡಿದ್ರಾ, ಒಂದು ಸಂಬಿಹಳ್ಳಿಯಲ್ಲಿ ಪೈಪ್ ಹಾಕಿದರೆ ಒಂದು ಈ ಕಡೆ ರೈಲ್ವೆ ಟ್ರ್ಯಾಕ್ ಸೈಡ್ ಅದರದ್ದೊಂದು ಲೆವೆಲ್ ಇದೆ. ಆ ಲೆವೆಲಿನ ಏನು 10 ಸೆಂಟಿಮೀಟರ್ ಅಪ್ ಇದೆ. ಇಲ್ಲಿ ಅಪ್ ಆಗಿದೆ ನೀರು ಈ ಕಡೆಗೆ ಬರುತ್ತೆ. ಬಟ್ ಇಲ್ಲಿ ಬಂದಿದ್ರೆ ಫುಲ್ ಟ್ಯಾಂಕ್ ಲೆವೆಲಿಂದ ಓವರ್ಫ್ಲೋ ಆಗಿ ನೆಕ್ಸ್ಟ್ ಗೋ ಟು ರಾಜನಹಳ್ಳಿ 1, 2, 3 third one this level is 8.4. Our full tank level of water lake is 8.3. This is more than 10 centimeter from the FTL level. Okay. We are considering though natures are Veshwars are there, one Sambhali and there next one near railway track from Jeko, near Jeko. That level is we are maintaining 8.3. This will be 4. This will be 8.4. This is rise overflow to lake. More than FTL level. Let's go to through Veshwar to Rajanali Lake. Okay. So and the entrances will be from? One here. Near the after the apartment. Second one near Veshwar Sambhali. Okay. ನಾವು ಇಲ್ಲಿ ಫೆನ್ಸಿಂಗ್ ಆಗಿದೆ, ಬೌಂಡ್ರಿ ಆಫ್ ದಿ ಲೇಕ್ 5.12 ಕಿಲೋಮೀಟರ್ ನಿಯರ್ಲಿ. ಆಮೇಲೆ ಇಲ್ಲಿ ರಿಂಗ್ ಬಂಡ್ ಫಾರ್ಮ್ ಮಾಡಿದರೆ ರಿಂಗ್ ಬಂಡ್ ಲೆಂಗ್ತು 4 ಕಿಲೋಮೀಟರ್, ಮೋರ್ ದನ್ 4. ಲೇಕ್ ಏರಿಯಾ 163 acre. ಅದರದ್ದು ಪೆರಿಮೀಟರ್ ಅಂತ ಹೇಳಿದರೆ 5.1 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇದು ಪ್ಲಾಂಟ್ಸ್ ಎಲ್ಲ ಯಾರು ಹಾಕಿದ್ದು? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ ಮಾಡಿರೋದು ಇದು ಆರ್ಟಿಫಿಷಿಯಲ್ ಒಂದೇ ಮಾಡಿದ್ದು ಸೆಂಟ್ರಲ್ಲಿ. ಸ್ಮಾಲ್ ಒನ್ ಅರ್ಲಿಯರ್ ಇಟ್ ವಾಸ್ ದೇರ್. ಅಲ್ಲಿ ಅದು ಎರ್ಲಿಯರ್, ಅದು ಸ್ವಲ್ಪ ಮಾಡಿಫೈ ಮಾಡಿದೆ ಅಷ್ಟೇ. ಬಟ್ ಆಕ್ಚುಲಿ ಅಲ್ಲಿ ತುಂಬಾ ಮೈಗ್ರೇಟರಿ ಬರ್ಡ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಆವಾಗ ಬಂದಿದ್ರೆ ಮತ್ತೆ ತಿರುಗಿ ಬರುತ್ತೆ ಅದು. ಕೊಂಟಿ ಸರ್ವೆ ಇದೆಲ್ಲ ನಾವು ಬೈ ಲೆವೆಲಲ್ಲಿ ತೆಗೆದಿದ್ದು. ಫಸ್ಟ್ ಲೆವೆಲ್ ಇನಿಷಿಯಲ್ ಲೆವೆಲ್ ತೆಗೆದುಬಿಟ್ಟು ಅದು ಲೆವೆಲ್ ಫಿಕ್ಸ್ ಮಾಡಿದರೆ ಇದರಲ್ಲಿ ಏನು ಲೆವೆಲ್ ಇದೆ ಅಂತ ಗೊತ್ತಾಗಿತ್ತು. ಆಮೇಲೆ ನಾವು ಡಿಸಿಲ್ಡಿ ಮಾಡಿದ್ರು, ಡಿಸಿಲ್ಡಿ ಮಾಡಿಬಿಟ್ಟು ಮತ್ತೆ ತಿರುಗಿ ಲೆವೆಲ್ ಚೆಕ್ ಮಾಡಿದ್ರು. ಆವಾಗ ಒಂದೊಂದು ಪಾಯಿಂಟಲ್ಲಿ ಎವ್ರಿ 10 ಮೀಟ್ರಲ್ಲಿ ತೆಗೆದಿವಿ ನಾವು. ಮತ್ತೆ ಒಂದು ಎವ್ರಿ 10 ಮೀಟ್ರಲ್ಲಿ ಎಷ್ಟು ಡೆಪ್ತ್ ಹೋಗಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವಾಗ ಕ್ವಾಂಟಿಟಿ ಬರುತ್ತೆ. ಕ್ವಾಂಟಿಟಿ ಅದೇ ಎಲ್ಲ ಬಂದಿದೆ ಇದರಲ್ಲಿ, ಎಲ್ಲ A to Z ಎಲ್ಲ ಸಿವಿಲ್ ವರ್ಕ್ ಎಲ್ಲ ಬಂದಿದೆ ಇದರಲ್ಲಿ. ರೋಡ್ಸ್, ಬ್ರಿಡ್ಜ್, ಇರಿಗೇಷನ್, ರೈಲ್ ವಿತೌಟ್ ರೈಲ್ ಹಾಕಿಲ್ಲ, ಅಲ್ಲ ರೈಲ್ ವರ್ಕ್ ನಾವು ಮಾಡಿಲ್ಲಲ್ಲ. ಇದು ಬ್ಯಾಲೆನ್ಸ್ ಎಲ್ಲ ವರ್ಕ್ ಸಿವಿಲ್ ವಿತೌಟ್ ರೈಲ್. 2-3 ಬಿಲ್ಡಿಂಗ್ಸ್ ಇದೆ, ಒಂದು ರೆಸ್ಟ್ ರೂಮ್, ಒಂದು ಸೆಕ್ಯೂರಿಟಿ ಕಮ್ ಟಿಕೆಟ್ ರೂಮ್ ಎಂಟ್ರೆನ್ಸಲ್ಲಿ, ಮತ್ತು ಇಲ್ಲಿ ಒಂದು ಮಾಡ್ತಾ ಇದ್ರೆ ಒಂದು ಫುಡ್ ಕ್ಯಾಂಟೀನ್. ಆಕ್ಚುಲಿ ಓವರ್ ಆಲ್ ಏನು ಎಕ್ಸ್ಟ್ರಾ ಬರುತ್ತೆ ಈಗ ಇಲ್ಲಿ ಇದರಲ್ಲಿ? ಅಪಾರ್ಟ್ ಫ್ರಮ್ ದ ಇನ್ಸೈಡ್ ಲೇಕ್ ಮತ್ತೆ ಅದು ಬಿಟ್ರೆ ನೀವು ಹೇಳಿದ್ದು ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಕೌಂಟರ್ ಬಿಟ್ಟು ಸೆಕ್ಯೂರಿಟಿ ರೂಮ್, ಮತ್ತೆ ರೈಟ್ ಸೈಡ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅದು ರೆಸ್ಟ್ ರೂಮ್. ಮತ್ತೆ ಆ ಮುಂದೆ ಒಂದು ಕಲ್ಯಾಣಿ ಮಾಡಿದ್ವಿ ನಾವು, ನೋಡಿದ್ರಾ? ಅದು ಫಾರ್ ದ ಐಡಿಯಲ್ಸ್ ಇದು ಗಣೇಶ ಐಡಿಯಲ್ಸ್ ಇಮರ್ಷನ್.